ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಶೈನ್ ವ್ಲಾಗ್. ಅಂದರೆ ಊರಿಂದ ಬಂದಾಯಿತು, ಸ್ವಲ್ಪ ನಿದ್ದೆ ಆಗಿಲ್ಲಲ್ಲ, ಅಷ್ಟೊಂದು ಕ್ಲಿಯರ್ ಅನ್ನಿಸ್ತಾ ಇಲ್ಲ ಮುಖ, ಅದರಿಂದಷ್ಟೇ. ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ, ಮತ್ತು ಈ ವಿಡಿಯೋದಲ್ಲಿ ಹ್ಯಾಡ್ ಮಾಡ್ತಾ ಹೋಗ್ತೀನಿ. ಅಂದರೆ ಯಾವ ಥರ ಇರುತ್ತೆ ನಮ್ಮ ಕಡೆ ಶಾಸ್ತ್ರಗಳಾಗಲಿ, ಪ್ರತಿಯೊಂದು ಆಗಲಿ, ಬರ್ತಡೇ ಆಗಲಿ. ನಮ್ಮದು ಅಲ್ಲಿರೋದು ಚಿಕ್ಕ ಮನೆ ಆಗಿರೋದ್ರಿಂದ ನಾವು ಅಷ್ಟು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡಲ್ಲ. ಚಿಕ್ಕದಾಗಿ ಅಕ್ಕ ಮತ್ತು ಅಮ್ಮ, ನಮ್ಮ ನಾದಿನಿಯಂದರು ಕರೆದು ಬಿಟ್ಟು, ಕೋತಿಗಳು ಕಾಟ ಅದಕ್ಕೆ ಹೋಯಿತು, ಕರೆದು ಬಿಟ್ಟು ಸಿಂಪಲಾಗಿ ಕೇಕ್ ಕಟ್ ಮಾಡ್ತೀವಿ. ಪ್ರತಿ ವರ್ಷವೂ ಕೇಕ್ ಕಟ್ ಮಾಡೋದ್ರಿಂದ ಕೇಕ್ ಕಟ್ ಮಾಡೋದು ನಿಲ್ಲಿಸಲ್ಲ. 5 ವರ್ಷಕ್ಕೋ 10 ವರ್ಷಕ್ಕೋ ಎಲ್ಲರೂ ಕರಿತೀವಿ. ಆವಾಗ ಎಲ್ಲರೂ ಕರೆದುಬಿಟ್ಟು ಕೇಕ್ ಕಟ್ ಮಾಡಿಸೋದು. ಅಂದರೆ ವರ್ಷ ನಾವೇ ಕೇಕ್ ಕಟ್ ಮಾಡ್ಕೊತೀವಿ ಆ ಥರ. ಇನ್ನೊಂದೇನಪ್ಪ ಅಂದರೆ ನಮ್ಮ ಕಡೆ ನಮ್ಮೂರು ಅಂದರೆ ಹೆಣ್ಮಕ್ಳು ಮೈನೇರು ಇರ್ತಾರಲ್ಲ, ಅವಾಗ ಸೋದರ ಮಾವನ ಕರೆಸ್ಬಿಟ್ಟು ಅರಿಶಿನ ಹಚ್ಚಿ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಅವರಿಗೆ ಗುಡ್ಲು ಶಾಸ್ತ್ರ ಅಂತ ಮಾಡ್ತೀವಿ. ಸೊಪ್ಪು ಎತ್ಕೊಬಂದು, ಅದು ಯಾವ ಸೊಪ್ಪು ಅಂತ ನಿಮಗೆ ತೋರಿಸ್ತೀನಿ ರೀ. ನನಗೆ ಸೊಪ್ಪು ಏನೇನೋ ಹೇಳ್ತಾರಲ್ಲ, ಇದ್ರ ಜೊತೆಗೆ ಸ್ವಲ್ಪ ಬೇವಿನ ಸೊಪ್ಪು, ಒಟ್ಟು 3 ಥರದ ಸೊಪ್ಪು ಹಾಕ್ಬಿಟ್ಟು ನಾವು ಗುಡ್ಲು ಶಾಸ್ತ್ರ ಅಂತ ಮಾಡ್ತೀವಿ. ಇವತ್ತು ಹಾಕಿದ್ದೀವಿ ಅಂದರೆ ಇವತ್ತು ನೈಟು ನಾಳೆ ನೈಟು ನಿದ್ದೆ ಮಾಡೋ ಹಾಗಿಲ್ಲ. ಅವರಿಗೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಏನು ಬೇಕೋ ಪ್ರತಿಯೊಂದನ್ನು ಕೊಡ್ತಾರೆ. ಏನು ತಿನ್ಬೇಕು ಅನಿಸುತ್ತೆ, ಯಾಕಂದರೆ 2 ನೈಟು ನಿದ್ದೆ ಕಟ್ಟಬೇಕಲ್ಲ ಮಗು, ಆದ್ದರಿಂದ 2 ನೈಟು ಫುಲ್ಲು ಹುಡುಗಿ ಏನು ಕೇಳ್ತಾಳೋ ಅದನ್ನ ತಂದು ಕೊಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಆಪರ್ಚುನಿಟಿ ಹೆಣ್ಮಕ್ಳಿಗೆ ಅಂದರೆ ಅವರು ಕೇಳೋಕ್ಕೂ ಮುಂಚೆ ಎಲ್ಲರೂ ಏನು ಸಂಬಂಧಿಕರು ಇರ್ತಾರೋ ಎಲ್ಲರೂ ತಂದು ಕೊಡ್ತಾರೆ. ಖಾರ ಐಟಮ್ ಯಾರೂ ತರೋಲ್ಲ, ಅಂದರೆ ಖಾರವಾಗಿರೋದು ಏನೂ ತರೋಲ್ಲ, ಎಲ್ಲ ಸ್ವೀಟ್ ಐಟಮ್ ತಂದು ಕೊಡ್ತಾರೆ. ಹಣ್ಣಿಂದ ಹಿಡಿದು ಸ್ವೀಟ್ಸು, ಬೇಕ್ರಿ ಫುಡ್ಡು ಎಲ್ಲದನ್ನೂ ತಂದು ಕೊಡ್ತಾರೆ. ಕೇಳೋಕ್ಕೂ ಮುಂಚೆನೇ ತಂದು ಕೊಡ್ತಾರೆ. ಇನ್ನೊಂದು ಯಾಕೆ 2 ನೈಟ್ ನಿದ್ದೆ ಕಟ್ಟಬೇಕೋ ಗೊತ್ತಿಲ್ಲ ನನಗೆ. ಅದು ಇಂಗ್ಲಿಂದ ನಮ್ಮದರಲ್ಲಿ ನಡ್ಕೊಂಡು ಬಂದಿದೆ, ಅದನ್ನ ಮುಂದುವರಿಸಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ನಿದ್ದೆ ಯಾಕೆ ಬರಲ್ಲ ಅಂದರೆ ಬರುತ್ತೆ ಲೈಟಾಗೆ, ಇಲ್ಲ ಅಂತಲ್ಲ. ನಿದ್ದೆ ಬಂದರೆ ತಿಂಡಿ ಇರುತ್ತಲ್ಲ ತಿನ್ನು ಅಂತಾರೆ. ಅದು ಬಿಟ್ಟರೆ ಹೊರಗಡೆ ಅವ್ರು ಗುಡ್ಲಲ್ಲೇ ಇರಬೇಕು, ಆಚೆ ಬರೋಂಗಿಲ್ಲ. ಏನಾದರೂ 1ಗೆ 2ಗೆ ಅದಕ್ಕೆ ಬರ್ತಾರೆ. ಅದು ಬಿಟ್ಟರೆ ಅಲ್ಲೇ ಮಲ್ಕೊಳೋದು, ಅಲ್ಲೇ ತಿನ್ನೋದು. ಇನ್ನೊಂದು ಮನೆಯಲ್ಲೂ ಅಷ್ಟೇ, ಎಲ್ಲರೂ ಅವ್ರ ಸಂಬಂಧಿಕರು ಅಂತ ಹೇಳ್ತಾರಲ್ಲ, ಅಲ್ಲಿ ಊರಲ್ಲಿರೋರು, ಅಲ್ಲೇ ಇರೋರು ಒಬ್ಬಟ್ಟು, ಹೋಳ್ಗೆ, ಪಾಯಸ ಪ್ರತಿಯೊಂದು ಮಾಡಿಕೊಡ್ತಾ ಇರ್ತಾರೆ. ಅದನ್ನೂ ತಿಂತಾರೆ. ಬೇಕ್ರಿ ಫುಡ್ ಕೊಟ್ಟಿರ್ತಾರೆ. ಅಷ್ಟೊಂದೇನು ನಿದ್ದೆ ಬರೋಲ್ಲ. ಅಂದರೆ ನಿದ್ದೆ ಬರುತ್ತೆ, ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಸೊಪ್ಪು ಹಸಿದು ಕಡ್ಕೊಬಂದು ಹಾಕಿರ್ತಾರಲ್ಲ ಗುಡ್ಲಿಗೆ, ಹಸಿ ವಾಸನೆ ಇರೋದ್ರಿಂದ ತಿನ್ನಬೇಕು ಅನಿಸಲ್ಲ. ಮೈ ನಡೆದು ಒಂದು 15 ದಿನ 20 ದಿನವರೆಗೂ ಪ್ರತಿಯೊಂದು ಕೇಳಿದ್ದೆಲ್ಲ ತಂದು ಕೊಡ್ತಾರೆ. ಆವಾಗ ತಿನ್ನಬೇಕು ಅನಿಸಲ್ಲ. 20 ದಿನ ತಿಂಗಳಾದಮೇಲೆ ನಮಗೆ ತಿನ್ಬೇಕು ಅನಿಸುತ್ತೆ, ಅವ್ರು ತಂದು ಕೊಡಲ್ಲ. ಆ ಥರ ಸಿಚುವೇಶನ್ ಆಗುತ್ತೆ. ಇನ್ನೊಂದು ಹೊರಗಡೆಲ್ಲ DJ ತರಿಸಿರ್ತಾರೆ. ಇನ್ನೊಂದು ಪದ ಅಂದರೆ ಹಳ್ಳಿ ಸೈಡೆಲ್ಲ ಪದ ಹೇಳ್ತಾ ಇರ್ತಾರಲ್ಲ, ಅದನ್ನ ಕೇಳ್ಕೊಂಡು ಇರ್ತೀವಿ, ಅಷ್ಟೊಂದು ಬೇಜಾರಾಗಲ್ಲ. ಆಮೇಲೆ ಆಂಟಿರು, ಹುಡುಗರು ಮತ್ತು ಹುಡುಗಿರು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿರ್ತಾರೆ. ಅಂದರೆ ನಿದ್ದೆ ಹೋಗ್ಬಾರ್ದು, ಕಾಮಿಡಿ ಮಾಡಬೇಕು, ಇಲ್ಲ ಡ್ಯಾನ್ಸ್ ಮಾಡಬೇಕು. ಇಲ್ಲ ಇವಾಗ DJ ಸಾಂಗ್ ಹಾಕಿದ್ರೇ ಎಲ್ಲರೂ ಇವಾಗ DJ ಸಾಂಗ್ ಬಂದಿರೋದು. ಮೊದಲೆಲ್ಲ ಹೆಂಗೆ ಮಾಡ್ತಿದ್ರು ಅಂದರೆ ಟಿವಿನ ಹೊರಗೆ ತಂದುಬಿಟ್ಟು ಯಾರ್ದನ ಮದುವೆ ಕ್ಯಾಶೆಟ್ಗಳು ಇರ್ತಿದ್ವಲ್ಲ, ಅವನ್ನೆಲ್ಲ ಮದುವೆ ಕ್ಯಾಶೆಟ್ ಇಸ್ಕೊಬಂದು ಅದನ್ನ ಪ್ಲೇ ಮಾಡ್ತಾಯಿದ್ರು. ಇವಾಗೆಲ್ಲ DJ ಸಾಂಗು ಅವೆಲ್ಲ ಹಾಕ್ಕೊತಾರಷ್ಟೇ. ನನಗೆ ತುಂಬ ಇಷ್ಟ ಆಗಿದ್ದಂದರೆ ಮೈನೇರಿದಾಗ ತುಂಬ ಇಷ್ಟ ಆಗೋದು ಅಂದರೆ ಸ್ವಲ್ಪ ಇಷ್ಟ ಇಲ್ಲ, ಇಷ್ಟ ಆಗಿರೋದು ಹೇಳ್ತೀನಿ. ಸಾಂಗ್ ಹೇಳ್ತಾರೆ ಗೊತ್ತಾ, ಪದ ಹೇಳೋದು ಅಂತಂದೇನೇ ಹೇಳ್ತಾರೆ. ಇದು ವಯಸ್ಸಾಗಿರೋರು ಪದ ಹೇಳ್ತಾರಲ್ಲ, ಆ ಪದ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಏನಿರುತ್ತೆ ಅಂದರೆ ಫಸ್ಟಿಗೆ ನಾವು ಹುಟ್ಟಿದಾಗ್ಲಿಂದ ಗಂಡನ ಮನೆಗೆ ಹೋಗಿ ನಮಗೆ ವಯಸ್ಸಾಗಿ ನಾವು ಸಾಯೋವರೆಗೂ ನಮ್ಮ ಜೀವನ ಹೇಗಿರುತ್ತೆ ಅಂತ ಪದದ ಮೂಲಕ ತಿಳಿಸ್ತಾ ಹೋಗ್ತಾರೆ. ಅದು ತುಂಬ ಇಷ್ಟ ಆಯಿತು ನನಗೆ ಪರ್ಸ್ನಲಿ. ಹೆಣ್ಮಕ್ಳು ಮೇನೇರಿದಾಗ ಯಾರು ಖುಷಿ ಪಡ್ತಾರೋ ಇಲ್ಲ, ತಂದೆ ಮಾತ್ರ
ಸಖತ್ ಎಂಜಾಯ್ ಮಾಡ್ತಾನೆ. ತಂದೆಗಂತೂ ತುಂಬ ಖುಷಿ ಈ ವಿಷಯದಲ್ಲಿ. ಅಮ್ಮಗೆ ಟೆನ್ಷನ್, ಯಾಕಂದರೆ ನನ್ನ ಮಗಳು ಒಂದು ವಯಸ್ಸಿಗೆ ಬಂದಳು ಅನ್ನೋದು ಅಮ್ಮಗೆ ಟೆನ್ಷನ್ ಇರುತ್ತೆ. ತಂದೆಗೆ ಒಂದು ಖುಷಿ, ಒಂದು ಸಂಭ್ರಮ, ಏನೋ ಮಗಳು ಹುಟ್ಟಿದಾಗ ಎಷ್ಟು ಸಂಭ್ರಮ ಪಡ್ತಾರೋ ಅದರ ಡಬ್ಬಲ್ಲು ಈ ಮೈನರ್ದಾಗ ಅವರು ಖುಷಿ ಪಡ್ತಾರೆ. ನಾನು ಎಲ್ಲ ತಂದೆ ತಾಯಿಯಲ್ಲೂ ನೋಡಿದ್ದೀನಿ, ತಾಯಿಗೊಂದು ಸ್ವಲ್ಪ ಟೆನ್ಷನು, ಯಾಕಂದರೆ ಮಗಳು ವಯಸ್ಸಿಗೆ ಬಂದಲ್ಲ ಅನ್ನೋದು. ತಂದೆಗೆ ಆ ಟೆನ್ಷನ್ ಇರೋಲ್ಲ, ಖುಷಿ ಇರುತ್ತೆ. ನಾನು ಪ್ರತಿ ಹೋದಾಗೆಲ್ಲ ಗಮನಿಸ್ತೀನಲ್ಲ, ಇದಂತೂ ಇದ್ದೇ ಇರುತ್ತೆ. ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಹಂಗೆ ನೋಡ್ಕೊಬನ್ನಿ ಅಂತಂದು ಹೇಳ್ತಾ ಇದು ಮೊನ್ನೆ ವರಮಹಾಲಕ್ಷ್ಮಿ ಅಂಗಡಿಗೆ ಹೋಗಿದ್ವಲ್ಲ, ಇಲ್ಲಿ 3 ಪೀಸ್ ಸೆಟ್ಟು 2 ಪೀಸ್ ಸೆಟ್ಟು ಸಿಗುತ್ತೆ. ಎಲ್ಲ ಥರದ ಡ್ರೆಸ್ಸು ಮತ್ತು ಟಾಪ್ಸು ಎಲ್ಲದೂ ಸಿಗುತ್ತೆ. ಅಲ್ಲಿಂದ ತಗೊಂಡು ಇಲ್ಲಿ ನಮ್ಮಮ್ಮರ ಮನೆಗೆ ಬಂದೆ. ನಮ್ಮಮ್ಮ ಹೊಲದಲ್ಲಿ ಕಡಲೆ ಹಾಕಿದ್ದಿತ್ತು. ಅಂದರೆ ನಾವು ಬೆಂಗಳೂರಿಗೆ ಹೋದರೆ ಅಲ್ಲೆಲ್ಲ ಬೆಂಗಳೂರಲ್ಲಿ ಸಿಗುತ್ತೆ, ಬಟ್ ಕೋಲಾರಲ್ಲಿ ಸಿಗಲ್ಲ ಈ ಕಡಲೆ ಗಿಡ. ಅದಕ್ಕೆ ಕಿತ್ಕೊಬರೋಣ ಅಂತ ನಾನು ನನ್ನ ತಂಗಿ ಹೊಲಕ್ಕೆ ಬಂದ್ವಿ. ನಾನು ಇವಾಗ ಬೇವಿನ ಕಡ್ಡಿಲಿ ಅಲ್ಲೂ ಕ್ಲೀನ್ ಅಂತ ಬರ್ತಾಯಿದ್ದೀನಿ. ಈ ಥರ ಇದೆ ನಮ್ಮ ಹೊಲ, 1 ಎಕರೆ ಇರೋದಷ್ಟೇ. ಅದನ್ನೇ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ನಮ್ಮಮ್ಮ ಹೊಲ ಮಾಡ್ತಾಯಿದ್ದಾರೆ, ಬಿಡಬಾರ್ದು ಅಂತಂದೇಳಿ. ಆ ಕಡೆ ನಮ್ಮ ದೊಡ್ಡಪ್ಪದು ಫುಲ್ಲು ಜಾಲಿ ಗಿಡ ಬೆಳೆದಿದೆ, ನೋಡ್ತಾ ಇರ್ಬೋದು. ನಮ್ಮಮ್ಮ ಅಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರಲ್ಲ, ಅದೇ ಗ್ರೇಟ್. ಒಂದು ಹೆಣ್ಣು ಒಂದು ಹೊಲ ಮಾಡೋದು ತುಂಬ ಕಷ್ಟ. ಅವ್ರನ್ನ ಕಾಲು ಹಿಡ್ದು ಕೈಯಲ್ಲಿ ಹಿಡಿದು ಮಾಡಬೇಕು. ಯಾಕಂದರೆ ನಮ್ಮ ಮನೇಲಿ ಗಂಡ್ಮಕ್ಳು ಯಾರೂ ಇಲ್ಲ. ಒಂದು ಹೊಲ ಉಳೋದ್ರಿಂದ ಹಿಡ್ದು ಒಂದು ಮಿಷಿನ್ಗೆ ಹಾಕೋವರೆಗೂ, ಕಾಳು ಮತ್ತು ಮಾರ್ಕೆಟಿಗೆ ಬೀಳೋವರೆಗೂ ತುಂಬ ಕಷ್ಟನೇ ಇರುತ್ತೆ. ನನಗೆ ಒಂದೊಂದು ಸರಿ ಒಂದೊಂದು ಗಿಡ ಕೀಳೋ ಹೋಗು ಅನಿಸ್ಬಿಡುತ್ತೆ. ನಾನು ಎಷ್ಟು ಆರಾಮಾಗಿ ಇಸ್ಕೊಂಡು ಹೋಗ್ತೀನಿ ತವ್ರ ಮನೆಯಿಂದ, ನಮ್ಮಮ್ಮ ಎಷ್ಟು ಕಷ್ಟ ಬೀಳ್ತಾಳಲ್ವ ಅನಿಸ್ಬಿಡುತ್ತೆ. ಇವಾಗ ಈ ಕಡೆ ಎಲ್ಲ ಇದು ಬಿತ್ತಿದ ತಕ್ಷಣ, ಇವತ್ತು 4 ಗಂಟೆ 5 ಗಂಟೆ ಹಂಗೆ ಬಿತ್ತಿದ್ವಿ. ನೈಟ್ ಫುಲ್ಲು ಮಳೆ, ನೈಟು 2-3 ದಿನ ಫುಲ್ ಮಳೆ ಬಂದುಬಿಡ್ತಲ್ಲ, ಎಲ್ಲ ಕುಚ್ಕೊಂಡು ಹೋಗಿ ಇಷ್ಟು ಮಾತ್ರ ಉಳ್ಕೊಂಡಿದೆ. ನಾನು ಅಂದ್ಕೊಂಡಿದ್ದೆ, ಅದರಲ್ಲೂ ನಮ್ಮಮ್ಮ ಉಳಿರೋದಕ್ಕೆ ಈ ಕಡೆ ಎಲ್ಲ ಫುಲ್ ಹಚ್ಚ ಹಸಿರಾಗಿದೆ ನೋಡಿ. ಈ ಕಡೆ ಎಲ್ಲ ಆಗಲೇ ತಿನ್ನೋ ಕಾಯಾಗಿದೆ, ಈ ಕಡೆ ಎಲ್ಲ ಹೂವು ಇನ್ನು ಇವಾಗ ಹೂವು ಬಿಡ್ತಾ ಇದೆ. ಇದು ಹಿಂದೆಗಡೆ ನಮ್ಮಮ್ಮ ಉಳಿದಾಳಲ್ಲ, ಅದೆಲ್ಲ ಹೂವು ಬಿಡ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ಪ್ರಕೃತಿ ನಿಯಮ, ಏನು ಹೇಳೋಕ್ಕಾಗಲ್ಲ ಅಂತಂದೇಳಿ. ಇವಾಗ ನಮ್ಮಪ್ಪ ತೀರೋಗಿದ್ರಲ್ಲ, ನಮ್ಮಪ್ಪನ ಇಲ್ಲೇ ಸಮಾಧಿ ಮಾಡಿರೋದು. ಅದು ಫುಲ್ಲು ಹುಲ್ಲು ಬೆಳೆದಿದೆ. ಇದು ಬೇಸಿಗೆ ಆದ ತಕ್ಷಣ ಸ್ವಲ್ಪ ಕಿತ್ತಾಕಿದರೆ ಅದು ಹೋಗ್ಬಿಡುತ್ತೆ. ಅದನ್ನೇ ನೋಡ್ಕೊಂಡು ಹೋಗೋಣ ಅಂತ ನಾನು ಬರೋದೇ, ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ಬಂದಾಗಲೂ ಒಂದು ಸ್ವಲ್ಪ ಕೈ ಮುಗಿದು ಹೋಗೋಣ ಅಂತ. ನಮ್ಮಪ್ಪ ಅಂದರೆ ನನಗೆ ತುಂಬ ಇಷ್ಟ. ನೋಡ್ತಾ ಇರ್ಬೋದು, ಇದು ಈ ಕಲ್ಲಿದೆಯಲ್ಲ, ಇದು ಪಾದ, ಆ ಕಡೆ ಕಲ್ಲು, ಅದು ತಲೆ, ಆ ಕಡೆ ಕಲ್ಲಿರೋದು. ನಮ್ಮಪ್ಪ ಅಂದ ತಕ್ಷಣ ನಮಗೆ ಫುಲ್ ಎಮೋಷನ್ನೇ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ವಾಯ್ಸ್ ಒಂಥರ ಆಯಿತು. ಸರಿ ಅಂತಂದೇಳಿ ಕಡಲೆ ಗಿಡ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಈ ನಮ್ಮೂರಲ್ಲಿ ಇನ್ನೂ ಎಮ್ಮೆಗಳನ್ನ ನೋಡ್ಬೋದು. ಇದೇ ನಾನು ಓದಿರೋ ಅಂಥ ಸ್ಕೂಲು. 1ನೇ ಕ್ಲಾಸಿಂದ 5th ಹೋಗಿದ್ದೀನಿ, ಅಂದರೆ 5ನೇ ಕ್ಲಾಸ್ವರೆಗೂ ಇದೇ ಸ್ಕೂಲಲ್ಲಿ ನಾನು ಓದಿದ್ದೆ. ಅದರಿಂದ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ದುರ್ಗದ KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಬಂದೆ. ಅಂದರೆ ಬಸ್ ಇನ್ನೂ ಬಂದಿಲ್ಲ ನಮ್ಮೂರಿಗೆ. ಅಮ್ಮ ಮನೆಯಿಂದ ದುರ್ಗಕ್ಕೆ ಬಂದೆ. ದುರ್ಗದಿಂದ ಭರಮಸಾಗರ ಹೋಗ್ಬೇಕಲ್ಲ, ಅದಕ್ಕೆ ನಿಂತ್ಕೊಂಡಿದ್ದೀನಿ. ಇನ್ನು ಯಾವ ಬಸ್ ಬಂದಿರಲಿಲ್ಲ, ನೋಡ್ತಾ ಇದ್ದೆ ಯಾವಾದರೂ ಬಸ್ ಬರ್ತಾವಂತ. ಇದು ಬಸ್ ಸ್ಟಾಪು, ಎಲ್ಲರೂ ನೋಡೇ ಇರ್ತಾರೆ ಅಂದ್ಕೊಂಡು ಯಾರೋ ಒಬ್ರು ಅಣ್ಣ ಬಂದರು. ಆ ಅಣ್ಣ ಕೇಳಿದೆ, ಹೋಗ್ತೀವಿ ಅಂದರು. ಸರಿ ಅಂತಂದು ಲಗೇಜ್ 2 ಇಲ್ಲಿಟ್ಕೊಂಡು ಕೂತ್ಕೊಂಡಿದ್ದೀನಿ. ನನಗಂತೂ ಫುಲ್ಲು ಮನೆಯಿಂದ ಬಂದನಲ್ಲ, ನಮ್ಮ ಮನೆಯಿಂದ ನನಗೆ ಫುಲ್ಲು ಅಳು ಬಂದುಬಿಟ್ಟಿತ್ತು. ಏನು ಮಾಡೋಕ್ಕಾಗಲ್ಲ. ವರ್ಷಕ್ಕೆ ನನಗೆ ಡೈಲಿ ಅಲ್ಲೇ ಇದ್ದರೆ ಏನೋ ಅನಿಸಲ್ಲ, ಬಿಟ್ಟು ಹೋಗೋವಾಗ ಅನಿಸುತ್ತೆ. ಹೋಗೋವಾಗೂ ಅಳು ಬರಲ್ಲ. ಅಂದರೆ ತವ್ರ ಮನೆಗೆ ಹೋಗೋವಾಗ ಅಷ್ಟೊಂದು ಏನೋ ಅನಿಸಲ್ಲ, ಖುಷಿಯಾಗಿ ಹೋಗ್ತೀನಿ. ಅಲ್ಲಿ ಹೋದಾಗ ಖುಷಿಯಾಗಿ ಇರ್ತೀನಿ. ಬರೋ ದಿನ ಎಷ್ಟು ಖುಷಿಯಾಗಿ ಹೋಗಿರ್ತೀನಿ ಅಷ್ಟೇ ಡಬ್ಬಲ್ ದುಃಖ ಆಗಿಬಿಡುತ್ತೆ. ಇನ್ನೊಂದು ಸರಿ ಹೋಗಲೇಬಾರ್ದು ನಾನು ಆ ಮನೆಗೆ ಅನ್ನೋಷ್ಟು ದುಃಖ ಆಗಿಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳ ಜೀವನನೇ ಅಷ್ಟು ಅಂದ್ಕೊಂಡು ಇವಾಗ ನಮ್ಮ ಬಸ್ ಸ್ಟಾಪಿಗೆ ಬಂದೆ. ಭರಮಸಾಗರ ಬಸ್ ಸ್ಟಾಪಿಗೆ 2 ಚೀಲ ಇದ್ದಾವಲ್ಲ, ವೆಯ್ಟ್ ಇದೆ ಒಂದು ಸ್ವಲ್ಪ.
ಅದಕ್ಕೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಲ್ಲಿ ನಿಂತ್ಕೊಂಡೆ. ನಾನು ಕರ್ಕೊಂಡು ಹೋಗೋಕ್ಕೆ 7 ಜನ ಬಂದಿದ್ದಾರೆ ಸರಿ ಅಂತಂದೇಳಿ ಅವ್ರನ್ನೂ ಕರ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ. ಈ ವ್ಲಾಗ್ ಹೇಗಿದೆ ಅಂತಂದು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಕಡಲೆ ಗಿಡ ತಂದಿದ್ದೆ, ಅವೆಲ್ಲ ಒಣಗೋಗಿದೆ, ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ನೋಡ್ತಾ ಇರ್ಬೋದು, ಆ ಕಡೆ ಬರ್ತಾ ಇದ್ದಾರೆ ನಮ್ಮ ಮನೆಯವರು ಮತ್ತು ತಂಗಿ ಮಕ್ಕಳು, ನನ್ನ ಮಕ್ಕಳು ಇಬ್ಬರು ಎಲ್ಲರೂ ಬರ್ತಾ ಇದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಈ ಬಸ್ ಸ್ಟಾಪಿಂದ ನಮ್ಮ ಮನೆಗೆ ಒಂದು 10 ನಿಮಿಷ ಆಗ್ಬೋದು ನಡ್ಕೊಂಡು ಹೋದರೆ ಅಷ್ಟೇ. 10 ನಿಮಿಷ ಜೋರಾಗಿ ಹೋದರೆ ಒಂದು 5 ನಿಮಿಷಕ್ಕೆ ಹೋಗ್ಬೋದು ಅಷ್ಟೇ. ಎಷ್ಟೇ ಜೋರಾಗಿ ಹೋದರೂ ಒಂದು 10 ನಿಮಿಷ ಆಗುತ್ತೆ ಅಂದ್ಕೊಳ್ಳಿ ಅಷ್ಟೇ ನಮ್ಮ ಮನೆಗೂ ಇಲ್ಲಿಗೂ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕೋಲಾರಕ್ಕೆ ಬಂದಿರೋದನ್ನ ಈ ವಿಡಿಯೋ ಹೇಗಿತ್ತು ಅಂತ ನೀವು ತಿಳಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಮತ್ತೆ ಸಿಗೋಣ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸ್ವಲ್ಪ ನಿದ್ದೆ ಇಲ್ಲಲ್ಲ, ಒಂಥರ ಡಲ್ದಿ ಇದೆ ಫೇಸು ನಂದು ಅಷ್ಟೇ. ಬಾಯ್.